ಇಂಧನ ವಜ್ರಾಯುಧವನ್ನೇ ಯಾಕೆ ಬಳಸಿದರು? ವಜ್ರಾಯುಧ ಅಂತ ಹೇಳಿದ್ರೆ ಇಂಡಿಸ್ಟ್ರಕ್ಟಬಿಲಿಟಿ ಆ್ಯಂಡ್ ಥಂಡರ್ ಬೆನ್ನೆಲುಬಿನಿಂದ ತೆಗೆದು ಮಾಡಿರೋ ಒಂದು ಆಯುಧದಿಂದನೇ ಅವನ್ನ ಕೊಲ್ಲೋದಕ್ಕೆ. ನಮ್ಮ ಯೂನಿಟಲ್ಲಿ ಒಬ್ಬರು ಭಯೋತ್ಪಾದಕರ ಜೊತೆ ಯುದ್ಧ ಮಾಡಲಿಕ್ಕೆ ಒಂದು ಟ್ರೈಪಾಡ್ ಮೆಷಿನ್, ಮೀಡಿಯಂ ಮೆಷಿನ್ ಟ್ರೈಪಾಡ್ ಅಂತ ಮಾಡಿದ್ದಾರೆ. ಹೋಗಿ ಬ್ಲಾಸ್ಟ್ ಆಗುತ್ತೆ, ಒಳಗಡೆ ಬ್ಲಾಸ್ಟ್ ಆದರೆ ಅಲ್ಲಿರೋರೆಲ್ಲ ಸತ್ತೋಗ್ತಾರೆ. ನಮಸ್ಕಾರ, ದ ರಿಪೋರ್ಟರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಕ್ಷಾ. ಪರಮವೀರ ಚಕ್ರ ಈ ಹೆಸರು ಕೇಳ್ತಿದ್ದ ಹಾಗೇನೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ರೋಮಾಂಚನ ಆಗುತ್ತೆ, ಒಂದು ಗೌರವದ ಭಾವ ಮೂಡುತ್ತೆ. ಪರಮವೀರ ಚಕ್ರ ಪ್ರಶಸ್ತಿಯನ್ನ ಯಾರಿಗೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅನ್ನೋ ಮಾಹಿತಿ ನಿಮ್ಮ ಬಳಿ ಇರಬಹುದು. ಆದರೆ ಈ ಪ್ರಶಸ್ತಿಯ ಹಿಂದಿರುವಂತಹ ರೋಚಕ ಕಥೆ ನಿಮಗೆ ಗೊತ್ತಿದೆಯಾ? ಹೇಗೆ ಈ ಒಂದು ಪ್ರಶಸ್ತಿ ಡಿಸೈನ್ ಆಯಿತು, ಹಾಗೇನೆ ಈ ಪ್ರಶಸ್ತಿ ಕೊಡೋದಕ್ಕೆ ಆರಂಭ ಮಾಡಿದ್ದು ಯಾವಾಗ? ಈ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕುತೂಹಲಕಾರಿ ಇನ್ಫಾರ್ಮೇಷನ್ಗಳಿದೆ. ಈ ಪ್ರಶಸ್ತಿಯನ್ನು ಎಷ್ಟು ಜನ ಭಾರತೀಯರಿಗೆ ಈಗಾಗಲೇ ಕೊಟ್ಟಿದ್ದಾರೆ ಅನ್ನೋದನ್ನು ಸೇರಿಸಿ ಇನ್ನಷ್ಟು ಸಾಕಷ್ಟು ಮಾಹಿತಿಯನ್ನು ಈ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಬ್ರಿಗೇಡಿಯರ್ ರವಿ ಸರ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಲ್ರಿಗೂ ನಮಸ್ತೆ. ಜೈ ಹಿಂದ್. ಭಾರತ ಮಾತೆಗೆ ಎಂದೆಂದಿಗೂ ಜಯವಾಗಲಿ. ಸರ್, ಪರಮವೀರ ಚಕ್ರ ನಾವೇನು ವೀಲ್ ಆಫ್ ಅಲ್ಟಿಮೇಟ್ ಬ್ರೇವ್ ಅಂತ ಕರಿತೀವಿ, ಭಾರತದ ಮಿಲಿಟರಿಯ ಅತ್ಯುನ್ನತ ಪುರಸ್ಕಾರ ಇದು. ಈ ಪರಮವೀರ ಚಕ್ರ ವರ್ಡ್ ಕಾಯಿನ್ ಆಗಿದೆಯಾ ಅವಾಗ? ಹೇಗೆ, ಯಾರು ಮಾಡಿದ್ರು ಅಂತ ಸ್ವಲ್ಪ ಚರಿತ್ರದಲ್ಲಿ ಹಿಂದೆ ಹೋಗೋಣ. ಭಾರತಕ್ಕೆ ಸ್ವತಂತ್ರ 15 ಆಗಸ್ಟು 1947 ಇಸ್ವಿಲಿ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ವಿಷಯ ಅದು. ಅದುವರೆಗೂ ಬ್ರಿಟಿಷರು ನಮ್ಮನ್ನ ಆಳ್ತಿದ್ರು. ಆವಾಗಲೇ ಅವ್ರ ಕಡೆ ಇರೋ ಸೈನಿಕರಿಗೆ ವಿಕ್ಟೋರಿಯಾ ಕ್ರಾಸು, ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರು, ನೈಟ್ ಆಫ್ ಬ್ರಿಟಿಷ್ ಎಂಪೈರ್ ಅಂತ ಎಲ್ಲ ಕೊಡ್ತಿದ್ರು. ಹೋದಾಗ ನಮ್ಮ ಕಡೆ ಏನೊಂದು ಪ್ರಶಸ್ತಿಗಳು ಇರಲಿಲ್ಲ. ಸೊ ಆದ್ದರಿಂದ ಅದರ ಅವಶ್ಯಕತೆ ಬಂತು. ಅದಕ್ಕೆ ಈ ಪ್ರಶಸ್ತಿಗಳು ಕೊಡಬೇಕು ಸೈನಿಕರುಗಳಿಗೆ ಅಂಥೇಳಿ AG's ಬ್ರಾಂಚಲ್ಲಿ ಡೈರೆಕ್ಟರ್ AG ಅಂದರೆ ಅಡ್ಜುಟೆಂಟ್ ಜನರಲ್ ಬ್ರಾಂಚು, ಇದರ ಜವಾಬ್ದಾರಿ ಅವ್ರಿಗೆ ಕೊಟ್ಟರು. ಈ ಜವಾಬ್ದಾರಿನ ಕೊಟ್ಟರು, ಇದನ್ನೆಲ್ಲ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಆವಾಗ ಅವರು 4 ವಿಧವಾದ ಸೈನಿಕ ಪ್ರಶಸ್ತಿಗಳು ಸೃಷ್ಟಿ ಮಾಡಿದ್ರು. ಒಂದು ವೀರ ಪ್ರಶಸ್ತಿ ಯುದ್ಧ ಸಮಯದಲ್ಲಿ, ಇನ್ನೊಂದು ವೀರ ಪ್ರಶಸ್ತಿ ಶಾಂತಿ ಸಮಯದಲ್ಲಿ, ಮೂರನೇದು ಯುದ್ಧ ಮಾಡಬೇಕಾದಾಗಲೇ ಅದಕ್ಕೆ ಆ ದಂಡನಾಯಕರುಗಳೆಲ್ಲ ಪ್ಲ್ಯಾನಿಂಗ್ ಮಾಡ್ತಾರಲ್ಲ, ಅವ್ರಿಗೂ ಒಂದು ಯುದ್ಧ ಪ್ರಶಸ್ತಿ ಕೊಡಬೇಕು ಅಂತ, ಅದಕ್ಕೂ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದರು. ಅದನ್ನು ಯುದ್ಧ ಪ್ರಶಸ್ತಿಯಾಗೆ ನಾವು ಇದು ವೀರ ಪ್ರಶಸ್ತಿಯಾಗೆ ಕನ್ಸಿಡರ್ ಮಾಡ್ತೇವೆ. ಯಾಕೆಂದರೆ ಅದು ಪ್ಲ್ಯಾನಿಂಗು, ಅದು ಜನರ ಕೋಆರ್ಡಿನೇಷನು, ಮೂವ್ಮೆಂಟ್ಸು ಎಲ್ಲ ಹೆಂಗೆ ಮಾಡಿ ಶತ್ರುನ ಹೆಂಗೆ ಇದು ಮಾಡಬೇಕು ಅಂಥೇಳಿ ಅದಕ್ಕೊಂದು ಇದಾಗತ್ತೆ ಅದು. ಅದರಿಂದ ಅವ್ರಿಗೂ ಒಂದು ಪ್ರಶಸ್ತಿ ಕೊಡ್ತಾರೆ. ಅದಾದಮೇಲೆ ಸೇವಾ ಪ್ರಶಸ್ತಿ ಅಂದ್ಬಿಟ್ಟು, ನಾವು ಶಾಂತಿ ಕಾಲದಲ್ಲಿ ಇರಬೇಕಾದ್ರೂ ಸಾಕಷ್ಟು ಸೈನಿಕರು ಒಳ್ಳೆ ಸೇವೆ ಮಾಡ್ತಾರೆ. ಈ ನಮ್ಮ ಸೈನಿಕರಲ್ಲಿ ಹೆಂಗೆ ಕಾರ್ಯಗಳು ಭಾಳ ಎಫಿಷಿಯೆಂಟಾಗಿ ಮಾಡಬೇಕು, ಅದರಿಂದ ನಮಗೆ ಪರಿವರ್ತನೆಗಳು ಬರುತ್ತೆ, ಒಳ್ಳೆ ಪರಿವರ್ತನೆಗಳಾಗತ್ತೆ. ಅದು ನಮ್ಮ ಆಪ್ರೇಷನ್ಸ್ ಎಲ್ಲ ಚೆನ್ನಾಗಿ ಕರೆಕ್ಟ್ ಮಾಡ್ಬೋದು, ಹಣಕಾಸು ಉಳಿಸೋದಂಥದ್ದು ಆಗುತ್ತೆ. ಅಂಥದಕ್ಕೂ ಒಂದು ಪ್ರಶಸ್ತಿ ಆಗುತ್ತೆ. ಅದಕ್ಕೆ ಯುದ್ಧ ಪ್ರಶಸ್ತಿ, ಯುದ್ಧ ವೀರ ಪ್ರಶಸ್ತಿ ಅಂತ ಹೇಳಿದ್ರೆ ಮೊದಲನೇದಾಗಿ ಟಾಪ್ ಬಂದು ಪರಮವೀರ ಚಕ್ರ. ಪರಮವೀರ ಚಕ್ರಕ್ಕೆ ಮೇಲೆ ಒಂದು ಭಾರತ ರತ್ನ ಮಾತ್ರ ಇದೆ. ಅದು ನೆಕ್ಸ್ಟು ಪರಮವೀರ ಚಕ್ರ. ಭಾರತ ಅಂದರೆ ಭಾರತಕ್ಕೆ ಸೇವೆ ಮಾಡಿರೋದ್ರಿಂದ ಅದು ಭಾರತಕ್ಕೆ ಪರಮವೀರ ಚಕ್ರಕ್ಕೆ ಮೇಲೆ ಇದೆ, ನ್ಯಾಯನೇ ಅದು. ಪರಮವೀರ ಚಕ್ರ ಅದ ನಂತರ ಅದು ಒಂದು. ಅಂದರೆ ಈಗ ನೀವು ಚಲನಚಿತ್ರಗಳನ್ನ ನೋಡ್ತೀರ ನೀವು, ಹೀರೋ ಏನೇನೋ ಮಾಡ್ತಾನೆ, ಸರ್ಕಸ್ ಮಾಡ್ತಾನೆ, ಅದು ಇದು ಮಾಡ್ತಾನೆ. ಅದೇ ನಾಯಕ ಬಂದು ನಿಜ ಯುದ್ಧ ಭೂಮಿಲಿ ಬಂದು ಅದು ಮಾಡಿದ್ರೆ ಅವನು 2 ನಿಮಿಷನೂ ತಾಳಲ್ಲ, ಅವನು ಹೊಡೆದಾಕ್ಬಿಡ್ತಾರೆ. ಅದೆಲ್ಲ ಸುಮ್ಮನೆ ಸೆಟ್ಟಿಂಗ್ಸಲ್ಲಿ ಮಾಡ್ತಾನೆ. ಆದರೆ ನಿಜ ಜೀವನದಲ್ಲಿ, ನಿಜವಾದ ಯುದ್ಧದಲ್ಲಿ ಅದಕ್ಕಿಂತಲೂ ಹೆಚ್ಚು ವೀರವನ್ನು ತೋರಿಸಿರೋರಿಗೆ ಈ ಪರಮವೀರ ಚಕ್ರ ಕೊಡ್ತಾರೆ. ಅನಂತರ ಮಹಾವೀರ್ ಚಕ್ರ 2ನೇ ಪ್ರಶಸ್ತಿ, 3ನೇ ಪ್ರಶಸ್ತಿ ವೀರ್ ಚಕ್ರ, ದೆನ್ 4ನೇದು ಬಂದು ಸೇನಾ ಮೆಡಲ್ ಅಂತ ಹೇಳ್ತಾರೆ, ಗ್ಯಾಲೆಂಟ್ರಿ. 5ನೇದು ಬಂದು ಮೆನ್ಷನ್ ಇನ್ ಡೆಸ್ಪ್ಯಾಚಸ್ಸು. ಎಲ್ಲ ವಿಷಯಗಳಿಗೂ ಸೇನಾ ಮೆಡಲ್, ಗ್ಯಾಲೆಂಟ್ರಿ ಆ್ಯಂಡ್ ಮೆನ್ಷನ್ ಇನ್ ಡೆಸ್ಪ್ಯಾಚಸ್ ಒಂದೇಗೆ ಕನ್ಸಿಡರ್ ಮಾಡ್ತಾರೆ ಅದನ್ನು ಹೆಚ್ಚು ಕಡಿಮೆ. ಯಾರಿಗೆ ಅದು ಆ ಥರ ಇಲ್ಲ ಬಟ್ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅದು ರೆಕಾರ್ಡ್ಸಲ್ಲಿ ಬರೆದಿರ್ತಾರೆ. ಈ ಥರ ಒಂದು ಬ್ರಿಗೇಡಿಯರ್ ರವಿ ಈ ಸಮಯದಲ್ಲಿ ಇಂಥ ಒಂದು ಕೆಲಸದಲ್ಲಿ ಇವನ ಮಾಡಿದ ಆ ಯುದ್ಧಕ್ಕೆ ಇವರ
ಸೇವೆ ಮತ್ತು ಅವರ ಧೈರ್ಯ ಬಂದು ನಮಗೆ ಈ ಯುದ್ಧ ಗೆಲ್ಲೋದಕ್ಕೆ ಆಯಿತು ಅಂತ ಒಂದು ರೆಕಾರ್ಡ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಮೆನ್ಷನ್ ಇನ್ ಡೆಸ್ಪ್ಯಾಚಸ್. ಅದು ಬರೀ ಇದು ಮಾತ್ರ ವೀರ ಪ್ರಶಸ್ತಿ ಯುದ್ಧ ಸಮಯದಲ್ಲಿ ಕೊಡೋದು ಬರೀ ಸೈನಿಕರಿಗೆ ಮಾತ್ರ. ಆಮೇಲೆ ಶಾಂತಿ ಸಮಯದಲ್ಲೂ ನಡೀತದೆ. ಈಗಲೇ ಇದು ಈ ಭಯೋತ್ಪಾದಕರ ಜೊತೆ ಹೋರಾಟ ಮಾಡಿ ಅದರಲ್ಲೂ ಮಾಡ್ತಾರೆ. ಆಮೇಲೆ ಈ ಚಂಡಮಾರುತಗಳಲ್ಲಿ ಈ ಪ್ರವಾಹಗಳೆಲ್ಲ ಬರುತ್ತಲ್ಲ ಅದರಲ್ಲಿ ಕಾಪಾಡ್ತಾರೆ ಅವ್ರಿಗೆ. ಇದು ಯಾವೊಂದು ಭಾರತೀಯ ನಾಗರಿಕರಿಗೂ ಸಿಗ್ಬೋದು. ಅದಕ್ಕೆ ಟಾಪ್ ಬಂದು ಪರಮವೀರ ಅಶೋಕ್ ಚಕ್ರ. ಇದರಲ್ಲಿ ಶಾಂತಿಯೋತ್ತರ ವೀರ ಪ್ರಶಸ್ತಿ ಅಶೋಕ್ ಚಕ್ರ. ನೆಕ್ಸ್ಟ್ ಬಂದು ಕೀರ್ತಿ ಚಕ್ರ. ಮೂರನೇದು ಬಂದು ಶೌರ್ಯ ಚಕ್ರ. ಇಷ್ಟೇ ಅದು. ಆಮೇಲೆ ಯುದ್ಧನಲ್ಲಿ ಅದು ಪ್ಲ್ಯಾನ್ ಮಾಡಿ ಆ ಯುದ್ಧ ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾರಲ್ಲ, ಅದು ಜನರಲಿ ಅದು ನಾಯಕರು, ಯುದ್ಧ ನಾಯಕರು. ಅಂದರೆ ನಾಯಕರು ಅಂತ ಹೇಳಿದ್ರೆ ಬರೀ ಅಧಿಕಾರಿಗಳು ಮಾತ್ರ ಅಲ್ಲ, ಕೆಲವೊಂದು ಸಮಯದಲ್ಲಿ ಒಂದು ಸಿಪಾಯಿನೂ ನಾಯಕನಾಗಿರ್ತಾನೆ, ದಂಡನಾಯಕನಾಗಿರ್ತಾನೆ. ಅದು ಒಂದು ಮಿಲಿಟ್ರಿನ ವಿಶೇಷತೆ ಅದು. ಯಾಕಂದರೆ ಯಾರು ಬೇಕಾದ್ರೂ ಅವ್ರು ಕಳಿಸ್ತಾರೆ. ಇದು ಒಂದು 5 ಜನ ಕಳಿಸ್ತಾರೆ, ಹೊರಗಡೆ ಕಳಿಸ್ತಾರೆ. ಅದಕ್ಕೆ ಒಬ್ಬನ ಜೊತೆ ದಂಡನಾಯಕನಾಗಿ ಮಾಡಿ ಕಳಿಸ್ತಾರೆ ಅದನ್ನು. ಓಕೆ, ಸೊ ಅದು ಅವನ ಆಜ್ಞೆ ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಸರ್ವೋತ್ತಮ ಯುದ್ಧ ಸೇವಾ ಮೆಡಲ್, ಉತ್ತಮ ಯುದ್ಧ ಸೇವಾ ಮೆಡಲ್ ಅಂತ ಮೆಡಲ್ಸ್ ಕೊಡ್ತಾರೆ. ಅದಾದಮೇಲೆ ಸೇವೆ ಮೆಡಲ್ಸು, ಅಂದರೆ ಪೀಸ್ಫುಲ್ಲಲ್ಲಿ ವಾರ್ ಡಾಕ್ಟ್ರಿನ್ಸ್ ಫಾಲೋ ಮಾಡ್ತಾರೆ. ಕೆಲಸ ಮಾಡೋ ವಿಧವನ್ನು ಬದಲಾವಣೆ ತರ್ತಾರೆ. ಕೆಲವೊಂದು ವಿಷಯಗಳು ನಡೆದಿದ್ದಾಗಲೇ ಅವ್ರುಗಳಿಗೆ ಹಣಕಾಸು ಇದಾಗತ್ತೆ. ಆಮೇಲೆ ಈಗಲೇ ನಮ್ಮ ಯೂನಿಟಲ್ಲಿ ಒಬ್ಬರು ಭಯೋತ್ಪಾದಕರ ಜೊತೆ ಯುದ್ಧ ಮಾಡಲಿಕ್ಕೆ ಒಂದು ಟ್ರೈಪಾಡ್ ಮೀಡಿಯಂ ಮೆಷಿನ್ ಗನ್ ಟ್ರೈಪಾಡ್ ಅಂತ ಮಾಡಿದ್ದಾರೆ. ಅದು ಮಾಡಿದ್ಮೇಲೆ ಅದರಿಂದ ಸಾಕಷ್ಟು ಭಯೋತ್ಪಾದಕರನ್ನು ಕೊಲ್ಲೋದಕ್ಕೆ ಸಾಧ್ಯ ಉಂಟು. ಯಾಕೆಂದರೆ ಅವ್ರು ಹಚ್ಕೊಂಡಿದ್ರೆ ಏರ್ಕ್ರಾಫ್ಟ್ ಮೆಷಿನ್ ಗನ್ ಅದನ್ನೇ ನಾವು ಗ್ರೌಂಡ್ ರೋಲಲ್ಲಿ ತೊಗೊಂಡು ಬಂದಿದ್ವಿ. ಗ್ರೌಂಡ್ ರೋಲ್ ಅಂದರೆ ಇವ್ರು ಮಾಡಿಕೊಂಡು ಹೋಗಿ ಬ್ಲಾಸ್ಟ್ ಆಗುತ್ತೆ ಒಳಗಡೆ. ಬ್ಲಾಸ್ಟ್ ಆದರೆ ಅಲ್ಲಿರೋರೆಲ್ಲ ಸತ್ತೋಗ್ತಾರೆ. ಅದು ನಮ್ಮ ಯೂನಿಟಲ್ಲಿ ಮಾಡಿದ್ದು, ನಾನು ನೋಡಿದ್ದು, ನನ್ನ ಕಣ್ಮುಂದೆ ಆಗಿದ್ದು, ನಾನು ನೋಡಿದ್ದು. ಆವಾಗಲೇ ಅಧಿಕಾರಿಗಳು ಕೊಡಬೇಕು ಅಂತೇಳಿದ್ರು, ಆಮೇಲೆ JCO ಕೊಡಬೇಕು ಅಂತೇಳಿದ್ರು. ಆದರೆ ಅದು ಆ್ಯಕ್ಚುಲಾಗಿ ಕೆಲಸ ಮಾಡಿದವನು ಬಂದು ಒಂದು ಸಾಮಾನ್ಯ ಸೈನಿಕ, ಅವನಿಗೆ VSM ಕೊಟ್ಟರು ಫೈನಲಿ. ಓಕೆ, ಸೊ ಅದು ಒಂದು VSM ಅಂತ ಕೊಟ್ಟರು ಆ ಥರ. ಸೊ ಆ ಥರ ಬೇಕಾದಷ್ಟು. ಇನ್ನೊಂದು ಕಮೆಂಡೇಷನ್ ಕಾರ್ಡ್ ಅಂತಲೂ ಬರುತ್ತೆ, ಅದು ಚೀಫ್ ಆಫ್ ಆರ್ಮಿ ಸ್ಟಾಫ್ ಕಮೆಂಡೇಷನ್ ಕಾರ್ಡ್. ಮತ್ತು GOC ಇನ್ ಸೀಸ್ ಕಮೆಂಡೇಷನ್ ಕಾರ್ಡ್, ಅಂದರೆ ನಾರ್ದರ್ನ್ ಆರ್ಮಿ ಅಂತ ಒಂದು ಆಗುತ್ತೆ, ಒಂದು ದೊಡ್ಡ ಲಕ್ಷಾಂತರಕ್ಕೆ ಮೇಲೆ ಅವರು ಕಮಾಂಡ್ ಮಾಡ್ತಿರ್ತಾರೆ, ಅವರು ಒಂದು ಕೊಡ್ತಾರೆ, ಅವ್ರದ್ದು ನೋಡ್ಕೊಂಡು ಕೊಡ್ತಾರೆ. ಸೊ ದೀಸ್ ಆರ್ ದ ಪ್ರಶಸ್ತೀಸು. ಅದರಲ್ಲಿ ಪರಮವೀರ ಚಕ್ರ ಕಾನ್ಸ್ಟೆಂಟ್ ವೀಲ್ ಆಫ್ ವ್ಯಾಲರ್, ಅಂದರೆ ಸತತವಾಗಿ ಒಂದು ಉರುಳುವಂಥ ಒಂದು ಚಕ್ರ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಅದಕ್ಕೆ ಸತತವಾಗಿ ಉರುಳುವಂಥ ಚಕ್ರ ಅಂತ ಹೇಳಿದರೆ, ಈ ಥರ ಪ್ರಶಸ್ತಿ ತಗೊಂಡವರು ಮತ್ತಷ್ಟು ಜನರಿಗೆ ಉತ್ಸಾಹ ಅನ್ನು ನೀಡ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಪರಮವೀರ ಚಕ್ರ, ಕಾನ್ಸ್ಟೆಂಟ್ ಮೂವಿಂಗ್ ಚಕ್ರ ಅಂತ ಹೆಸರು ಬಂತದ್ದು. ಸೊ ಅದು ಪರಮವೀರ ಚಕ್ರದ ಬಗ್ಗೆ. ಸರ್, ಈಗ ಪರಮವೀರ ಚಕ್ರನ ಡಿಸೈನ್ ಮಾಡಿದ್ದು ಒಬ್ಬ ಆರ್ಮಿ ಆಫೀಸರ್ನ ಧರ್ಮಪತ್ನಿ ಅಂತ ಮಾಹಿತಿ ಇದೆ. ನಿಜಕ್ಕೂ ಅವರೇನ ಮಾಡಿದ್ದು, ಯಾರವರು ಅಥವಾ ಹೇಗಾಯಿತು ಇದು ಅಂತ? ಇದರಲ್ಲಿ ಒಂದು ಕತೆ ಇದೆ. ನಾನು ಬೇಕಾದಷ್ಟು ಆನ್ಲೈನ್ಸಲ್ಲೂ ನೋಡಿದ್ದೀನಿ, ಕೆಲವರು ನಮಗೆ ವಾಟ್ಸಪ್ ಮೆಸೇಜಸ್ಸಲ್ಲೂ ನೋಡಿದ್ದೀನಿ ಇದು ಅಂತ. ಓಕೆ, ಒಂದು ಸ್ವಿಟ್ಜರ್ಲ್ಯಾಂಡ್ನ ಮಹಿಳೆ, ಇವರು ಮೇಜರ್ ಕನೋರ್ಕಲ್ ಅಂತ ಇಂಗ್ಲೆಂಡಲ್ಲಿ ಅವರು ಸ್ಟಾಫ್ ಕಾಲೇಜ್ ಮಾಡ್ತಿರ್ತಾರೆ. ಆವಾಗ ಇವರು ಯುರೋಪ್ ಸುತ್ತಕ್ಕೆ ಬಂದಾಗ ಅವ್ರು ಭೇಟಿಯಾಗಿ ಒಂದು ಪ್ರೀತಿಯಾಗಿ ಒಂದು ಆ ಮದುವೆಯಲ್ಲಿ ಮುಗಿಯುತ್ತೆ. ಅದು ಭಾರತಕ್ಕೆ ಬಂದು ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಅವರು ಸನಾತನಕ್ಕೆ ಧರ್ಮ ವರ್ಗಾವಣೆ ಮಾಡಿಕೊಂಡು ತನ್ನ ಹೆಸರನ್ನೇ ಸಾವಿತ್ರಿ ಅಂತ ಬದಲಾಯಿಸ್ಕೋತಾರೆ. ಸೊ ಅವ್ರ ಹೆಸರು ಕನೋಲ್ಕರ್ ಅಂತ, ಮೇಜರ್ ಕನೋಲ್ಕರು. ಸೊ ಅವ್ರ ಜೊತೆ ಅದು ಸಾವಿತ್ರಿ ಕನೋಲ್ಕರ್ ಅಂತ ಹೆಸರು ಬರುತ್ತೆ. ವೇದಗಳೆಲ್ಲ ಕಲ್ತ್ಕೊಂಡು ಪ್ರಾಪರ್ ಸನಾತನಿ ಮಹಿಳೆ ಹೋಗ್ತಾರೆ ಅವರು. ಓಕೆ, ಸೊ ಅವ್ರಿಗೆ ಈ ಜವಾಬ್ದಾರಿ ವಹಿಸ್ತಾರೆ ಅದನ್ನೇ. ಬಟ್ ಆ್ಯಕ್ಚುಲಾಗಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ನಡೀತಾ ಇರೋ ವಿಷಯಗಳು ಸರಿಯಾಗಿದೆಯಾ ಚರಿತ್ರದಲ್ಲಿ ಅನ್ನೋದು ನಾನು ವೆರಿಫೈ ಮಾಡೋಕ್ಕೆ ಹೋಗಲಿಲ್ಲ. ಓಕೆ, ವೆರಿಫೈ ಮಾಡ್ಲಿಕ್ಕೆ ಹೋಗಲಿಲ್ಲ ಅದು. ಸರ್, ಇವಾಗ ನಾವು ಪರಮವೀರ ಚಕ್ರನ ನೋಡಿದ್ರೆ, ಆ ಪರಮವೀರ ಚಕ್ರದಲ್ಲಿ ಮಧ್ಯದಲ್ಲಿ ನಮ್ಮ ರಾಷ್ಟ್ರೀಯ ಲಾಂಛನ ಇದೆ. ಆ 4 ಕಾರ್ನರ್ ಏನಿದೆ, ಆ 4 ಕಾರ್ನರಲ್ಲಿ ಇಂದ್ರನ ವಜ್ರಾಯುಧವನ್ನು ಡಿಸೈನ್ ಮಾಡಿದ್ದಾರೆ.
ಅಂದರೆ ರೆಪ್ಲಿಕ್ ಆಫ್ ಇಂದ್ರನ ವಜ್ರಾಯುಧ. ಆ ಪರಮವೀರ ಚಕ್ರನ ನಾವು ತಿರುಗಿಸಿ ಹಿಂಭಾಗದಲ್ಲಿ ನೋಡಿದಾಗ ಆಂಗ್ಲ ಭಾಷೆಯಲ್ಲಿ ಮತ್ತು ಹಿಂದಿಯಲ್ಲಿ ಬರೆದಿದ್ದಾರೆ ಪರಮವೀರ ಚಕ್ರ ಅಂತ. 2 ಲೋಟಸ್ ಫ್ಲವರ್ ಅದನ್ನು ಸಪ್ರೇಟ್ ಮಾಡ್ತಿರೋವಂಥ ಒಂದು ಡಿಸೈನು. ಈಗ ನನ್ನ ಪ್ರಶ್ನೆ ಏನು ಅಂದರೆ, ಇಂದ್ರನ ವಜ್ರಾಯುಧವನ್ನು ಅಲ್ಲಿ ಡಿಸೈನ್ ಮಾಡಿದಾರಲ್ಲ, ಆ ಐಡಿಯಾ ಹೇಗೆ ಬಂತು? ಅದರಿಂದ ಏನಾದರೂ ಕಥೆ ಇದೆಯಾ ಅಂತ? ಇಂದ್ರನ ವಜ್ರಾಯುಧವನ್ನೇ ಯಾಕೆ ಬಳಸಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಈ ವೇದಗಳದ್ದು ಕನೆಕ್ಷನ್ ಇದೆ, ಸಾಕಷ್ಟು ಕನೆಕ್ಷನ್ ಇದೆ. ಇದು ಸಾಕಷ್ಟಲ್ಲ, ಅದು ನಿರ್ಮಾಣ ಮಾಡಿರೋದೇ ವೇದಗಳಿಂದಾನೆ. ಓಕೆ, ಅದಕ್ಕೆ ಯಾರಿಗೂ ಯಾವೊಂದು ಸಂಶಯ ಇರಬಾರದು. ದದೀಚಿ ಅಂತ ಒಂದು ಋಷಿ, ಎಲ್ಲರೂ ಅದು ತ್ಯಾಗಕ್ಕೆ ಹೆಸರುವಾಸಿ ಮನುಷ್ಯ. ಹೌದು. ಏನಾಗತ್ತೆ ಅಂತ ಹೇಳಿದ್ರೆ, ತ್ವಸ್ತರಂಥ ಒಂದು ಅಸುರ ತಪಸ್ ಮಾಡಿ ವಿಶ್ವರೂಪ ಅಂತ ಒಂದು ಮಗು ಹುಟ್ಟತ್ತೆ. ಅವನ ಹೆಂಡ್ತಿ ರಚನಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ರಾಕ್ಷಸರ ಜೊತೆ ಕನೆಕ್ಷನ್ ಇರ್ತದೆ. ಅವರು ಆ ಕುಲದಲ್ಲಿ ಬಂದಿರೋರು, ಅದರಿಂದ ಈ ವಿಶ್ವರೂಪನಿಗೆ ರಾಕ್ಷಸರ ಜೊತೆ ಸಾಕಷ್ಟು ಆ ಪ್ರಭಾವಗಳು ಇವ್ರ ಮೇಲೆ ಬರುತ್ತೆ. ಅವ್ರ ಜೊತೆ ಕನೆಕ್ಷನ್ ಇರೋದ್ರಿಂದ ಇವರು ಈ ಗೋರಕ್ಷಕರು. ಇಂದ್ರನಿಗೆ ಅದು ಆಗೋದಿಲ್ಲ. ಬಂದು ವಿಶ್ವರೂಪನಿಗೆ ಹೊಡೆದು ಅವನ ಹತ್ರ ಸೋಮ ರಸ ಕದ್ಕೊಂಡು ಹೊರಟೋಗ್ತಾನೆ. ಅದರಿಂದ ಈ ತ್ವಸ್ತರ್ ಪ್ರಜಾಪತಿಗೆ ಕೋಪ ಬರುತ್ತೆ. ಒಂದು ಜಪ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ವೃತ್ರ ಅನ್ನೋ ಒಂದು ಮಗ ಹುಟ್ಟುತ್ತಾನೆ. ಅವನಿಗೆ ಸರ್ಪ ರಾಕ್ಷಸ ಅಂತ. ಆತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ನದಿಗಳಿದೆಯಲ್ಲ, ಪ್ರಪಂಚದಲ್ಲಿರೋ ನದಿಗಳನ್ನೆಲ್ಲ ತಡೆಗಟ್ಟಿ ಅಲ್ಲಿ ಹೋಗೋ ನೀರನ್ನೆಲ್ಲ ಸಮುದ್ರಕ್ಕೆ ಹೋಗ್ದಂಗೆ ತಡಿತಾನೆ. ತಡೆದ ಮೇಲೆ ಈಗ ಭೂಲೋಕದಲ್ಲಿ ಪ್ರವಾಹ ಆಗತ್ತೆ. ಆ ಪ್ರವಾಹನೇ ತೆಗಿಬೇಕು ಅಂತ ಹೇಳಿದ್ರೆ ಇವರು ದೇವರ ಇಂದ್ರನ ಹತ್ರ ಹೋಗ್ತಾರೆ. ಇಂದ್ರ ಅದನ್ನೇ ಅವ್ರ ಕೈಯಲ್ಲಿ ಇವ್ರನ್ನೇ ಸಾಯಿಸೋದಕ್ಕೆ ಆಗೋದಿಲ್ಲ. ಇಂದ್ರನ ಕೈಯಲ್ಲೂ ದೇವರುಗಳ ಕೈಯಲ್ಲೂ ಆಗೋದಿಲ್ಲ. ಸೊ ಇವರೆಲ್ಲ ಹೋಗಿ ವಿಷ್ಣು ಹತ್ರ ಹೋಗ್ತಾರೆ. ಮಹಾವಿಷ್ಣು ರಕ್ಷಕ ದೇವರಾದ್ರೆ ಮಹಾವಿಷ್ಣು ಹತ್ರ ಹೋಗ್ತಾರೆ. ಸೊ ಇದನ್ನು ನೀವೇನಾದರೂ ಮಾಡಬೇಕು ಅಂತ ಹೇಳಿದ್ರೆ, ದದೀಚಿನ ಬೆನ್ನೆಲುಬಿನಿಂದ ತೆಗೆದು ಮಾಡಿರೋ ಒಂದು ಆಯುಧದಿಂದನೇ ಅವನ್ನೇ ಕೊಲ್ಲೋದಿಕ್ಕಾಗಲ್ಲ ಅಂತ ಹೇಳ್ತಾರೆ. ಓಕೆ, ಅದೇನಾಗತ್ತೆ ಅಂತ ಹೇಳಿದ್ರೆ, ಈಗ ದದೀಚಿಗೂ ವಿಷ್ಣುಗೂ ಸ್ವಲ್ಪ ಸಮಸ್ಯೆ ಇದೆ. ದದೀಚಿ ಹತ್ರ ವಿಷ್ಣು ಹೋದಾಗ ದದೀಚಿ ಒಂದು ಮಹಾ ಋಷಿ, ಯಾರು ಏನು ಬಂತಂದ್ರೆ ಗೊತ್ತಾಗತ್ತೆ, ನೀನು ಬಂದಿದ್ದ ಕಾರಣ ಏನು ಅಂತ ಹೇಳಿ. ಆಗೋದಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇಂದ್ರ ಇವ್ರ ಜೊತೆ ಒಂದ್ಸರಿ ಆಲ್ರೆಡಿ ಯುದ್ಧ ಮಾಡಿರ್ತಾರೆ. ಯುದ್ಧ ಮಾಡಿದಾಗಲೇ ಇಂದ್ರನ ಓಡಿಸಿರ್ತಾರೆ. ಓಕೆ, ಸೊ ಫಾರ್ ಸಮ್ ರೀಸನ್ ಇಬ್ಬರ ಮಧ್ಯೆ ಇರೋ ಸಮಸ್ಯೆಗೆ ಇಂದ್ರನ್ನೇ ಸೋತಿರ್ತಾರೆ ದದೀಚಿ ಜೊತೆ. ಬಿಕಾಸ್ ದದೀಚಿ ಋಷಿ ಮಾತ್ರ ಇಲ್ಲ, ಮಹಾವೀರನೂ ಅಷ್ಟೇ, ಒಳ್ಳೆ ಧೈರ್ಯಶಾಲಿ, ಶೂರ ಅಂತ ಹೇಳ್ಬಿಟ್ಟು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಆ ವಿಷ್ಣು ಜೊತೆ ಇವ್ರಿಗೆ ಏನಕ್ಕೆ ಇದಾಯಿತು ಅಂತ ಹೇಳಿದರೆ, ಒಂದು ರಾಜ ಕೃಪಾ ಅಂತ ಹೆಸರು ಅವ್ರದ್ದು. ದದೀಚಿ ಭಾಳ ಒಳ್ಳೆ ಮಿತ್ರರು. ದದೀಚಿ ಬಂದು ಅಥರ್ವಣ ಅಂತ ಒಂದು ಋಷಿಯನ ಮಗ. ಅಥರ್ವ ವೇದಾನ್ ಬರೆದಿರೋರು ಅವರು, ಅಥರ್ವಣ ಬರೆದಿರೋ. ಅದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಜ್ಞಾನ ಆಯುಧಗಳಿಗಿಂತಲೂ ಶಕ್ತಿ ಜಾಸ್ತಿ ಅಂತ ಅಲ್ಲಿ ಬರೆದಿರ್ತಾರೆ. ಜ್ಞಾನಕ್ಕೆ ವೆಪನ್ಸ್ಗಿಂತ ಹೆಚ್ಚು ಶಕ್ತಿ. ಎಸ್, ಒಪ್ಕೋಬೇಕಾಗಿದೆ. ಯಾಕೆಂದರೆ ಇದು ನಮ್ಮ ಹತ್ರ ಆಯುಧಗಳು ಕೈಗೆ ಬಂದರೆ ಅದನ್ನ ಹೆಂಗೆ ಉಪಯೋಗಿಸ್ಬೇಕು ಅಂತ ಒಂದು ಜ್ಞಾನ ಇಲ್ಲ ಅಂತ ಹೇಳಿದ್ರೆ ನಾವು ಉಪಯೋಗಿಸೋಕ್ಕಾಗೋದಿಲ್ಲ. ರೈಟ್. ಸೊ ಜ್ಞಾನ ಒಂದು ಇದಕ್ಕೆ. ಆವಾಗಲೇ ಇವರು ಕೃಪಾ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಮಾರಾಗಿ ಹೇಳ್ತಾರೆ, ಆಯುಧಗಳೇ ಶಕ್ತಿ ಜಾಸ್ತಿ ಅಂತ ಹೇಳ್ಬಿಟ್ಟು ಇದು ಕೋಪ ಬಂದು ಹೊಡಿತಾರೆ ಕೃಪಾಗೆ. ಆವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಇವನು ಮತ್ತೆ ವಜ್ರಾಯುಧ ತಗೊಂಡು ದದೀಚಿ ನೋಡಿದ್ಬಿಡ್ತಾರೆ. ಈಗಲೇ ಸಖತ್ತು ಪೆಟ್ಟಾಗತ್ತೆ, ನೋವಾಗತ್ತೆ, ಎಲ್ಲ ಆಗತ್ತೆ ಅವ್ರಿಗೆ. ಶುಕ್ರಾಚಾರ್ಯ ಅಂತ ಹೇಳ್ತಾರೆ, ಅವರು ಅಸುರರುಗಳ ಜೊತೆ
ಸಾಯದೇ ಇರೋಂಗೆ ಅವ್ರನ್ನ ಸತ್ತ ಅಸುರರನ್ನು ಮತ್ತೆ ಜೀವಂತವಾಗಿ ಮಾಡುವಂಥ ಒಂದು ಶಕ್ತಿ ಅವ್ರಿಗಿರುತ್ತೆ. ಇರುತ್ತೆ. ಅವ್ರ ಮೂಲಕವಾಗಿ ಜ್ಞಾನದಿಂದ ಅವ್ರ ಮಹಾಮೃತ್ಯುಂಜಯ ಮಂತ್ರ ಹೇಳಬೇಕಾದ್ರೆ ಶಿವ ಬರ್ತಾರೆ ಅಲ್ಲಿ. ಶಿವ ಪ್ರತಿಷ್ಠೆ ಆಗಿ ನಿನಗೆ ಏನು ವರ ಬೇಕು ಅಂತ ಹೇಳ್ತಾನೆ. 3 ವರಗಳು ಬೇಕು ಅಂತ ಹೇಳ್ತಾನೆ. ನಾಶವಾಗದಂಥ, ಯಾವ ಕಾರಣಕ್ಕೂ ನಾಶವಾಗದಂಥ ಒಂದು ಮೂಳೆ. 2ನೇದು ಬಂದು ಚಿರಂಜೀವಿ, ಯಾವತ್ತೂ ಸಾಯಬಾರ್ದು. 3ನೇದು ಬಂದು ಡಿಸ್ಟ್ರೆಸ್, ಫ್ರೀಡಮ್ ಫ್ರಮ್ ಡಿಸ್ಟ್ರೆಸ್, ಅಂದರೆ ಆ ಯೋಚನೆಗಳಿಂದ ನನಗೆ ಸತತವಾಗಿ ನಿವಾರಣೆ ಕೇಳ್ತಾನೆ. ಸೊ ಶಿವ ವರ ಕೊಡ್ತಾರೆ. ಸೊ ಆದ್ದರಿಂದ ನಾನು ಹೇಳಿದ್ನಲ್ಲ ಇದಕ್ಕೆ ಮುಂದೆ, ಇಂದ್ರ ದದೀಚಿ ಮೇಲೆ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ವಿಷ್ಣು ಬಂದಾಗ ಅವ್ರಿಗೆ ತಿರಸ್ಕರಿಸಿ ಕಳಿಸಿಬಿಡ್ತಾರೆ. ವಿಷ್ಣು ಪ್ರಯತ್ನ ಪಡ್ತಾರೆ, ವಿಷ್ಣು ಕೈಯಲ್ಲಿ ಅವ್ರನ್ನ ಕೊಲ್ಲೋದಕ್ಕಾಗಲ್ಲ, ತಿರಸ್ಕರಿಸಿ ವಾಪಸ್ ಹೋಗ್ತಾರೆ. ಆಮೇಲೆ ಇಂದ್ರ ವಿಷ್ಣು ಹತ್ರ ಹೋದಾಗಲೇ ನೀವು ನೇರವಾಗೇ ಹೋಗಿ ದದೀಚಿನ ಮಾತಾಡಿ ಹೇಳಿ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಇಂದ್ರ ಬಂದಾಗಲೇ ಅವರಿಬ್ಬರ ಮಧ್ಯೆ ಇರೋ ಶತ್ರುತ್ವ ಇದ್ರೂ ಅದನ್ನು ಮರೆತು, ಅದಕ್ಕೆ ಮೊದಲು ಹೇಳ್ತಾನೆ ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಒಪ್ಕೋತಾರೆ. ಅದನ್ನೆಲ್ಲ ಮರೆತು ಒಪ್ಕೋತಾರೆ. ಅದಕ್ಕೆ ಮುಂದೆ ನಾನು ಪ್ರಪಂಚದಲ್ಲಿರೋ ಒಂದು ಪ್ರಪಂಚನ ಸುತ್ತ ಬಂದು ಇರೋ ನದಿಗಳನ್ನೆಲ್ಲ ನಾನು ಸ್ನಾನ ಮಾಡಿಕೊಂಡು ನಾನು ನನ್ನ ಪ್ರಾಣ ತಗೊಳ್ತೀನಿ ಅಂತ ಹೇಳ್ತಾನೆ. ಆದರೆ ಇಂದ್ರ ಏನು ಮಾಡ್ತಾರೆ ಅಂದರೆ ಎಲ್ಲ ನದಿಗಳ ನೀರು ತೊಗೊಂಡು ಬಂದು ಅಲ್ಲಿಟ್ಟು ಅವರಿಗೆ ಸ್ನಾನ ಮಾಡಿಕೊಂಡು ಅದು ಇದು ಮಾಡ್ತಾರೆ, ಬೇಗ ಬೇಕು ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಮೇಲೆ ಯೋಗಿಕ್ ಪವರ್ ಇಂದ ತಮ್ಮ ಪ್ರಾಣನ ತಾನು ತೀರಿಸ್ಕೋತಾರೆ. ಸೊ ಅದರಲ್ಲಿ ಇದು ಅದಾದಮೇಲೆ ಇವರ ಈ ಬೆನ್ನೆಲುಬಿನ ಮೂಳೆನ ತೆಗೆದು ವಜ್ರಾಯುಧ ಮಾಡ್ತಾರೆ. ಆ ವಜ್ರಾಯುಧನಿಂದ ಉಪಯೋಗಿಸ್ಕೊಂಡು ವೃತ್ರನೇ ಹೊಡೆದು ಸಾಯಿಸ್ತಾರೆ. ದಟ್ ಈಸ್ ದ ಸ್ಟೋರಿ ಬಿಹೈಂಡ್ ಎಂಟೈರ್ ತಾತ್ಪರ್ಯ ಈ ಪರಮವೀರ ಚಕ್ರದ ವಜ್ರಾಯುಧದ ಅದನ್ನು ನಿರ್ಮಾಣ ಮಾಡೋದಕ್ಕೆ ಉಪಯೋಗಿಸಿದಂಥ ನಮ್ಮ ಇತಿಹಾಸದ ಒಂದು ಕಥೆ. ಓಕೆ, ಅದೇ ಹೇಳ್ತಾರಲ್ಲ ಸರ್, ಪ್ರಪಂಚದಲ್ಲಿ ಬಹಳ ಶಕ್ತಿಶಾಲಿಯಾಗಿರೋ ಆಯುಧಗಳು 3 ಅಂತ. ಒಂದು ಶಿವನ ತ್ರಿಶೂಲ, ವಿಷ್ಣುವಿನ ಸುದರ್ಶನ ಚಕ್ರ, ಹಾಗೇನೆ ಇಂದ್ರನ ವಜ್ರಾಯುಧ ಅಂತ. ವಜ್ರಾಯುಧ, ಅದೇ ವಜ್ರ 2 ಇದಿದೆ. ವಜ್ರ ಅಂದರೆ ನಮ್ಮ ಡೈಮಂಡ್ ವಜ್ರ, ಅಷ್ಟು ಪ್ಯೂರಿಟಿ, ಅಷ್ಟು ಶಕ್ತಿ ಅದರಲ್ಲಿ. ಇಟ್ಸ್ ದ ಹಾರ್ಡೆಸ್ಟ್ ಮೆಟೀರಿಯಲ್ ಇನ್ ದಿಸ್ ವರ್ಲ್ಡ್ ಟುಡೇ ಅಂತ ಹೇಳಿದ್ರೆ ವಜ್ರ. ಓಕೆ, ಆ್ಯಂಡ್ ಒಂದದು ಪ್ಯೂರಿಟಿ ಆ್ಯಂಡ್ ಇಂಡಿಸ್ಟ್ರಕ್ಟಬಿಲಿಟಿ. 2ನೇದು ಬಂದು ಥಂಡರ್ಬೋಲ್ಟ್ ಅಂದರೆ ಸಿಡಿಲಿನಂಥ ಶಕ್ತಿ ಆ್ಯಂಡ್ ವೇಗ. ವಜ್ರಾಯುಧ ಅಂತ ಹೇಳಿದ್ರೆ ಇಂಡಿಸ್ಟ್ರಕ್ಟಬಿಲಿಟಿ ಆ್ಯಂಡ್ ಥಂಡರ್ಬೋಲ್ಟ್, ಸಿಡಿಲಿನಂಥ ವೇಗ ಮತ್ತು ಶಕ್ತಿ ಇಂದ ಹೊಡೆಯೋದು. ಸೊ ಇದನ್ನು ಪಡೆದ ಒಂದು ವೀರ ಅಂತ ಹೇಳಿದ್ರೆ ಅವನಿಗೆ ಆ ದದೀಚಿಗೆ ಹೋಲಿಕೆ ಆಗುತ್ತೆ. ಇಂಟ್ರೆಸ್ಟಿಂಗ್. ಹಾಗಾಗಿ ಇಷ್ಟೊಂದು ಎಫರ್ಟ್ಸ್ ಹಾಕಿ ಪರಮವೀರ ಚಕ್ರವನ್ನು ಡಿಸೈನ್ ಮಾಡಿದ್ದಾರೆ. ಸರ್, ಮೊದಲ ಪರಮವೀರ ಚಕ್ರ ಕೊಟ್ಟಿದ್ದು ಮೇಜರ್ ಸೋಮನಾಥ್ ಶರ್ಮಾ ಅವರಿಗೆ ಅಂತ ನಾನು ಓದಿದೆ. ಯಾವ ಯುದ್ಧದಲ್ಲಿ ಅವರ ಮಾಡಿದ ಸಾಧನೆಗೆ ಈ ಒಂದು ಪ್ರಶಸ್ತಿ ಅವ್ರಿಗೆ ಬಂತು? ಆನ್ಲೈನಲ್ಲಿ ನೋಡಿದರೆ ನಿಮ್ಗೆ ಹೇಳ್ತಾರೆ, ಈ ಸಾವಿತ್ರಿ ಕನೋಲ್ಕರ್ ಅವರ ಹಳಿಯ ಅಂತ ಹೇಳ್ಕೊತಾರೆ ಅವನು, ಸೋಮನಾಥ್ ಶರ್ಮಾ. ಇವರು ಈಗ 1947ನೇ ಇಸ್ವಿಲ್ ನಡೆದ ಹಿಂದೂ ಪಾಕಿಸ್ತಾನ ಯುದ್ಧದಲ್ಲಿ ಶ್ರೀನಗರ್ ವಿಮಾನ ನಿಲ್ದಾಣನೇ ಕಾಪಾಡಬೇಕಾಗಿತ್ತು. ಅದಿಲ್ಲ ಅಂದರೆ ಅದು ಶ್ರೀನಗರ ವಿಮಾನ ನಿಲ್ದಾಣ ಹೋಯ್ತು ಅಂತ ಹೇಳಿದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರನೇ ನಾವು ತಡೀಲಿಕ್ಕೆ ಆಗ್ತಾಯಿರಲಿಲ್ಲ. ಯಾಕೆಂದರೆ ನಮಗೆ ಸೈನಿಕರನ್ನೇ ಇಲ್ಲಿಂದ ಕಳಿಸ್ಬೇಕು ಅಂತ ಹೇಳಿದ್ರೆ, ಎಲ್ಲಿಂದನೂ ಕಳಿಸ್ಬೇಕು ಅಂತ ಹೇಳಿದ್ರೆ ಆ ವಿಮಾನ ನಿಲ್ದಾಣ ಸ್ಪೀಡಾಗಿ ಹೋಗ್ಬೇಕು. ಅಲ್ಲಿಗೆ ಸ್ಪೀಡಾಗಿ ಹೋಗೋದಕ್ಕೆ ರೋಡಲ್ಲೆಲ್ಲ ಹೋದರೆ 1 ವಾರ ತೊಗೊಳ್ತಾ ಇತ್ತು ಆವಾಗಲೇ, ಬಿಕಾಸ್ ಆಫ್ ದ ರೋಡ್ ಕಂಡೀಷನ್ಸ್ ಎಲ್ಲ. ಇದು ಹೋದರೆ ಜಸ್ಟ್ 1.5-2 ಗಂಟೆಯಲ್ಲಿ ಅಲ್ಲಿ ಸೇರ್ಕೋತಾಯಿದ್ರು. ಡಕೋಟಾ ವಿಮಾನಗಳು ಕಳಿಸ್ತಾಯಿದ್ರು. ಮೊದಲನೇ ವಿಮಾನದಲ್ಲಿ ಇವರು ಕಂಪ್ನಿ ಕಳಿಸ್ತಾರೆ, ಸಿಖ್ ಕಂಪ್ನಿ. ಸಿಖ್ ಈಸ್ ಫ್ರಮ್ ಸಿಖ್. ಅಲ್ಲಿ ಹೋಗಿ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ, ಡಿಫೆನ್ಸಸ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಮಿಲಿಟೆಂಟ್ಸು
ಬಡ್ಗಾಮಲ್ಲಿ ಅವರು ತಮ್ಮ ಸೈನಿಕರನ್ನು ಕರ್ಕೊಂಡು ಹೋಗ್ತಾರೆ. ಓಕೆ. ಅದೇ ಸಮಯದಲ್ಲಿ ಈ 20,000ಕ್ಕೂ ಮೇಲೆ ಕನೋಲಿಸ್ ಆ್ಯಂಡ್ ಪಶ್ತೂನ್ಸು ಪಾಕಿಸ್ತಾನವ್ರಿಗೆ ಕಳಿಸ್ತಿರ್ತಾರಲ್ಲ, ಅವರು ಲೂಟಿ ಮಾಡ್ಕೊಂಡು ಬರಬೇಕಾದಾಗಲೇ ಎಷ್ಟು ಒಂದು 50 ಗಜಕ್ಕೂ ದೂರದಲ್ಲೂ ಶತ್ರುಗಳು ಬಂದುಬಿಟ್ಟಿರ್ತಾರೆ. ಸಿವಿಯರ್ಲಿ ಓವರ್ವೆಲ್ಮ್ಡು. ನಿಂತ್ಕೊಂಡು ಬಿಡದೆ ಎಷ್ಟು ಇದಾಗುತ್ತೋ ಮತ್ತೆ ಪ್ರತಿ ದಾಳಿ ಮಾಡಿ 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 ಅವ್ರನ್ನೇ ಇಟ್ಕೊಡ್ತಾರೆ. ಆ ಸಮಯದಲ್ಲಿ ಫುಲ್ಲು ಇದು ನಮ್ಮ ನಿಲ್ದಾಣ ನಮ್ಮ ಕಡೆ ಇರೋದ್ರಿಂದ ವಿಮಾನಗಳಿಂದ ನಮ್ಮ ಸೈನಿಕರುಗಳನ್ನೇ ಅಮ್ಯುನಿಷನ್ಸ್ ಎಲ್ಲ ಕಳಿಸಿ ಅವ್ರನ್ನೇ ಬ್ಯಾಕಪ್ ಮಾಡ್ಕೋತಾರೆ. ಅವ್ರು ಎಷ್ಟು ಡಿಲೇ ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತೆ ನಾವು ನಮ್ಮ ಸೈನಿಕ ಶಕ್ತಿನೇ ಶಕ್ತಿಶಾಲಿಯಾಗಿ ಮಾಡ್ಕೊಳ್ಳೋಷ್ಟು ಸೈನಿಕರು ಅಲ್ಲಿ ಹೋಗ್ತಾರೆ, ಉಪಕರಣಗಳು ಎಲ್ಲ ಹೋಗುತ್ತೆ. ಮಾಡ್ತಾ ಮಾಡ್ತಾ ಇವರು ಪ್ರಾಣ ಕಳ್ಕೊತಾರೆ. ಅಂದರೆ ಅಷ್ಟೊಂದು ಜನ, ಸಾವಿರಾರು ಜನನೇ 120 ಜನ ಎದುರಿಸಿ ನಿಂತ್ಕೋಬೇಕು ಅಂದರೆ ಒಂದು ಕಲ್ಲು ಹೃದಯನ, ವಜ್ರದ ಹೃದಯನೇ ಬೇಕು, ಧೈರ್ಯನೂ ಜಾಸ್ತಿ ಬೇಕು. ಒಬ್ಬ ವ್ಯಕ್ತಿ ಇಷ್ಟು ಜನನ ಫೇಸ್ ಮಾಡಬೇಕು. ಒಂದೇ ಅಲ್ಲ, ಬೇಕಾದಷ್ಟು ನಡೆದಿದೆ ಇದು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಾವು ಮಾತನಾಡ್ತೀವಿ ಇದ್ರ ಬಗ್ಗೆ. ಬಟ್ ಮೊದಲನೇ ಪ್ರಶಸ್ತಿ ಇವ್ರಿಗೆ ಬಂತು. ಓಕೆ ಸರ್, ಈಗ ನನಗೊಂದು ಕುತೂಹಲ ಇರೋದೇನು ಅಂದರೆ, ಪ್ರಾಬಬ್ಲಿ ನಮ್ಮ ವೀಕ್ಷಕರಿಗೂ ಕೂಡ ಆ ಪ್ರಶ್ನೆ ಇರ್ಬೋದು. ಈ PVC ಪರಮವೀರ ಚಕ್ರ ಕೊಡ್ತಾರಲ್ಲ, ಅದ್ರ ಜೊತೆಗೆ ಬೇರೆ ಏನಾದರೂ ಮಾನಿಟರಿ ಬೆನಿಫಿಟ್ಸ್ಗಳನ್ನ ಆ ಯೋಧರ ಫ್ಯಾಮಿಲಿ ಕೊಡೋ ಅಂಥದ್ದು ಇದೆಯಾ? ಏನು ಕೊಡ್ತಾರೆ ಅಲಾಂಗ್ ವಿತ್ PVC? ಪೆನ್ಷನ್ ಬಂದರೆ ಅದಕ್ಕೆ ಮುಂದೆ ತಿಂಗಳಿಗೆ 20,000 ರೂಪಾಯಿ ಜಾಸ್ತಿ ಸಿಗುತ್ತೆ. ತಿಂಗಳಿಗೆ 20,000 ರೂಪಾಯಿ ಜಾಸ್ತಿ ಸಿಗುತ್ತೆ. ಆಮೇಲೆ ಮನೆ ಎಲ್ಲರೂ ಕಟ್ಟಬೇಕು ಅಂತೇಳಿದ್ರೆ ಅವರಿಗೆ ಕಡಿಮೆ ಬಡ್ಡಿಯಲ್ಲಿ ಎಲ್ಲ ಸಿಗುತ್ತೆ. ಓಕೆ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 1 ಕೋಟಿ ರೂಪಾಯಿ ಪರಮವೀರ ಚಕ್ರ ವಿಜೇತ ಅವರಿಗೆ ಕೊಡ್ತಾರೆ. ಓಕೆ. ಅವರ ಕುಟುಂಬಸ್ಥರಿಗೆ ಸಿಗುತ್ತೆ. 75 ಲಕ್ಷ ಒಂದು ಮಹಾವೀರ್ ಚಕ್ರ ಅವ್ರು ತಗೊಂಡವರಿಗೆ, 50 ಲಕ್ಷ ಒಂದು ವೀರ್ ಚಕ್ರ, ಮೆನ್ಷನ್ ಇನ್ ಡೆಸ್ಪ್ಯಾಚಸ್ ಆ್ಯಂಡ್ ಸೇನಾ ಮೆಡಲ್ಗೆ 25 ಲಕ್ಷ ಬರುತ್ತೆ. ಅನಂತರ ಅವರ ಪೀಳಿಗೆಗಳಿಗೆ ಒಂದು ಸರ್ಕಾರದಲ್ಲಿ ಕೆಲಸ. ಓಕೆ. ಅದು ಪರಮವೀರ ಚಕ್ರ ಮಾತ್ರ ಅಲ್ಲ, ಯುದ್ಧದಲ್ಲಿ ಹುತಾತ್ಮರಾದವ್ರಿಗೆ ಯಾರಾದ್ರೂ ಅವ್ರಿಗೊಂದು ಸಿಗುತ್ತೆ. ಆಮೇಲೆ ನೀರಾವರಿ ಜಮೀನು 2 ಎಕರೆ, ಮಳೆಯಿಂದ ಬಾಧ್ಯತೆ ಆಗಿರೋಂಥ ಜಮೀನು 4 ಎಕರೆ, ಒಣಭೂಮಿ 8 ಎಕರೆ. ಮನೆ ಕಟ್ಟಬೇಕಾದ್ರೆ ಅಧಿಕಾರಿಗಳಿಗೆ 10 ಲಕ್ಷ ಸಿಗುತ್ತೆ, ಅದರ್ದೇನ ಅಧಿಕಾರಿಗಳಿಗೆ 6 ಲಕ್ಷ ಸಿಗುತ್ತೆ. ಅದು ಯಾರಿಗೆ ಬೇಕಾದ್ರೂ ಸಿಗುತ್ತೆ ಅವ್ರಿಗೆ. ಯಾರು ಯುದ್ಧದಲ್ಲಿ ಏನಾದರೂ ಆಗಿದ್ರೂ ಗಾಯಗೊಂಡವ್ರಿಗೂ ಅದು ಸಿಗುತ್ತೆ. ಇದು ಮಾನಿಟರಿ ಬೆನಿಫಿಟ್ಸ್ ಅವ್ರಿಗೆ ಸಿಗುತ್ತೆ. ಇನ್ಫ್ಯಾಕ್ಟ್ ನಾನು ಕೇಳಿದ್ರೆ ಇದೆಲ್ಲ ಕಡಿಮೆನೇ, ಒಂದು ಮನೆಯೂ ಕೊಟ್ಬಿಡ್ಬೇಕು ಅವ್ರ ಜೊತೆ. ಅವರು ಹೆಂಡತಿಗೋ ಇಲ್ಲ ಅವ್ರ ಮಕ್ಕಳಿಗೋ, ಈ ಯಾರು ಹುತಾತ್ಮರಾಗ್ತಾರೋ, ಯಾರು ಸಾಯ್ತಾರೋ ಅವ್ರಿಗೆ ಇಮಿಡಿಯೇಟಾಗಿ ಅವ್ರು ಕೊಡಲೇಬೇಕು, ಏನಾದ್ರು ಒಂದು ಕೊಡಬೇಕು. ಕರೆಕ್ಟ್. ಹೌದು ಸರ್, ನಿಜ ಸರ್. ಹಾಗೆಯೇ ಈ ಪರಮವೀರ ಚಕ್ರ ಕೊಟ್ಟವ್ರಿಗೆ ಮತ್ತೊಂದು ಸಲ ಕೊಡಬಹುದಾ? ಅವಕಾಶ ಇದೆಯಾ ಅಂತ? ಅದರಲ್ಲಿ ಜೀವ ಇದ್ದು ಮತ್ತೆ ಇದೇ ಥರ ಒಂದು ಅವಕಾಶ ಸಿಕ್ಕಿ ಇದೇ ಥರ ಅವರು ವೀರತೆಯನ್ನು ಡೆಮಾನ್ಸ್ಟ್ರೇಟ್ ಮಾಡಿದರೆ ಸಿಗುತ್ತೆ. ಸೇನಾ ಮೆಡಲ್ ಬಾರ್ ಇದೆ, ಅದಕ್ಕೆ ಬಾರ್ ಅಂತ ಹೇಳ್ತೀವಿ. 2ನೇ ಸರಿ ಪ್ರಶಸ್ತಿ ಸಿಕ್ಕಿದ್ರೆ ಸೇನಾ ಮೆಡಲ್ ಬಾರ್ ಬೇಕಾದಷ್ಟು ಜನ ಇದ್ದಾರೆ. ವೀರ್ ಚಕ್ರ ಬಾರ್ ಬೇಕಾದಷ್ಟಿದೆ. ಆದರೆ ಪರಮವೀರ್ ಚಕ್ರ ಬಾರ್ ಯಾರೂ ಇಲ್ಲ. ಮಹಾವೀರ್ ಚಕ್ರ ಬಾರ್ ಬಗ್ಗೆ ನನಗೆ ಅಷ್ಟೊಂದು ಸ್ಪಷ್ಟೀಕರಣ ಇಲ್ಲ. ಬಟ್ ಸಿಗತಿಕ್ಕೆ ಅವಕಾಶ ಮೊದಲೆಷ್ಟಿತ್ತೋ ಅಷ್ಟೇ ಅವಕಾಶ ಈಗಲೂ ಇದೆ. ದೇರ್ ಇಸ್ ನಥಿಂಗ್ ಕಿ ಒಂದ್ಸರಿ ಕೊಟ್ಟ ಮೇಲೆ ಇವ್ರಿಗೆ ಇನ್ನೊಂದ್ಸರಿ ಕೊಡಬಾರ್ದು ಅಂತ ಏನೊಂದು, ಯಾವೊಂದು ಪ್ರಶಸ್ತಿಗೂ ಅಷ್ಟೇ, ಇದೇ ಪ್ರಶಸ್ತಿ ಮಾತ್ರ ಅಲ್ಲ, ಯಾವೊಂದು ಮಿಲಿಟರಿ ಪ್ರಶಸ್ತಿಗೆ ಮತ್ತೊಮ್ಮೆ ಇವ್ರಿಗೆ ಕೊಡಬಾರ್ದು ಅಂತ ಏನೊಂದು ನಿಯಮ ಇಲ್ಲ. ಓಕೆ ಸರ್, ಕೊನೆಯದಾಗಿ ಪರಮವೀರ ಚಕ್ರದ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್, ನಿಮ್ಮ ಅನುಭವದಲ್ಲಿ ನೀವು ನೋಡಿದ ಹಾಗೆ? ನಾನು ಹೇಳೋದು ಇಷ್ಟೇ, ಮತ್ತೆ ಮತ್ತೆ ನೀವು ಇದನ್ನು ಕೇಳ್ತಿರ್ತೀರ. ಭಾರತನ ಕಾಯಲಿಕ್ಕೆ ಲಕ್ಷಾಂತರ ಸೈನಿಕರಿದ್ದಾರೆ. ಅದಕ್ಕೆ ಸಹಕಾರ ನೀಡಲಿಕ್ಕೂ ಸಾಕಷ್ಟು ನಾಗರಿಕರು ಇದ್ದಾರೆ. ಬರೀ ಸೈನಿಕರಂತ ಹೇಳೋದು ಸುಳ್ಳು. ಅದು ಅವಕಾಶ ಸಿಕ್ತು ಅಂದರೆ ಸಾಕಷ್ಟು ಜನ ಹೋಗೋದಕ್ಕೂ ಸಿದ್ಧವಾಗಿದ್ದಾರೆ. ಕೆಲವೊಂದು ಕಾರಣಗಳಿಂದ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಏಕೆಂದರೆ ಅದು ಮೆಡಿಕಲ್ ಫಿಟ್ನೆಸ್ಸು ಅದೆಲ್ಲ ನೋಡ್ತಾರೆ. ಇದುವರೆಗೂ ಹೆಚ್ಚು ಕಡಿಮೆ 30,000 ಜನ ವೀರಗತಿ ಪ್ರಾಪಿಸಿದ್ದಾರೆ.
ನಮ್ಮ ಭಾರತ ದೇಶನ ಕಾಯೋದಕ್ಕೋಸ್ಕರ. ಈಗ ಏನು ನಡೀತಿದೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಭಾರತದ ಎದುರಾಗೇ ಕೆಲಸ ಮಾಡ್ತಿದ್ದಾರೆ. ಅವ್ರ ಹೆಸರುಗಳೆಲ್ಲ ನಾನು ತಗೊಂಡು ಇನ್ನೊಂದು ಹೊಸ ಒಂದು ಸಂಘರ್ಷ ನಾನು ಸೃಷ್ಟಿ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಎಲ್ರಿಗೂ ಗೊತ್ತಿರೋ ವಿಷಯನೇ. ಏನೇ ಆಗಲಿ, ತಾಯಿ ಮತ್ತು ತಾಯ್ನಾಡು ಎಲ್ಲದಕ್ಕಿಂತೂ ಹೆಚ್ಚಾದಂಥ ಒಂದು ವಿಷಯ. ಅದೆಲ್ಲರೂ ಮನಸ್ಸಲ್ಲಿ ಇಟ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಏನು ಮಾಡಿದ್ರೂ ತಾಯಿಗೆ ಏನು ಮಾಡಿದ್ರೂ ಕಡಿಮೆನೇ, ತಾಯ್ನಾಡಿಗೆ ಏನು ಮಾಡಿದ್ರೂ ಕಡಿಮೆ. ಓಕೆ ಓಕೆ, ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ರಿ ಸರ್. ಹಾಗೆಯೇ ಈ ಪರಮವೀರ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಗೊತ್ತಿಲ್ಲದಂತಹ ಎಷ್ಟೋ ವಿಚಾರಗಳನ್ನ ನೀವು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಾ. ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಜೈ ಹಿಂದ್, ನಮಸ್ಕಾರ. ಭಾರತ ಮಾತೆಗೆ ಎಂದೆಂದಿಗೂ ಜಯವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಪರಮವೀರ ಚಕ್ರಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರಿಗೇಡಿಯರ್ ರವಿ ಸರ್ ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾವು ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.